ಸ್ನೇಹಿತರೆ ಗುಡ್ ಮಾರ್ನಿಂಗ್. ನೋಡ್ಬೋದು ನಿನ್ನೆ ರಾತ್ರಿ ನೋಡಿ ಬಂದ್ಬಿಟ್ಟು ಇದೇ ಸ್ಟೇಲ್ ಆಗಿದ್ದು ನೋಡಿ. ಊಟಿ ಎಲ್ಲ ಸಿಟಿ ಹೆಂಗೆ ಕಾಣುತ್ತೆ, ಇಷ್ಟೇ ಚಿಕ್ಕದಾದ ಅಷ್ಟೇನು ತುಂಬ ದೊಡ್ಡದೇನಲ್ಲ ನೋಡಿ. ನೈಟ್ ವ್ಯೂ ತೋರಿಸಿದ್ದೆ, ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿಂದ ಹೋಗ್ಬಿಟ್ಟು ಫಸ್ಟ್ ಫ್ರೆಶ್ ಅಪ್ ಆಗೋಣ. ಬನ್ನಿ ಫಸ್ಟ್ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಮತ್ತೆ ಕಸ್ಟಮರ್ ರೆಡಿ ಆಗಿದ್ದಾರೆ. ಫಸ್ಟ್ ಟಿಫನ್ ಎಲ್ಲ ಮಾಡ್ಕೊಂಡು ಈಗ ಫಸ್ಟ್ ಸ್ನಾನ ಮಾಡ್ಕೊಂಬರೋಣ. ಇಲ್ಲಿ ಬಿಸಿನೀರು ಸ್ನಾನ ಇಲ್ದಲ್ಲ ತಣ್ಣೀರು ಸ್ನಾನ ಅಂತೂ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ. ರಾತ್ರಿ ಅಂತ ಹೆಂಗೆ ನಿದ್ದೆ ಬಂದ್ಬಿಡ್ತು. ಒಳ್ಳೆ ಬೆಡ್ಶೀಟ್ ಕೊಟ್ಟಿದ್ರು, ಇದೆಲ್ಲ ಬೆಡ್ಶೀಟ್ ಕೊಡ್ತಾರೆ, ಅದೊಂದು ಎಲ್ಲ ಲಾಡ್ಜ್ಗಳಲ್ಲೂ ಕೊಡ್ತಾರೆ. ಇಲ್ಲಿ ಏನು ಮಾಡ್ತಾರೆ ಡ್ರೈವರ್ಗೆ ಅಲ್ಲ. ಬನ್ನಿ ಈಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗೋಣ. ಫೈನಲಿ ಸ್ನೇಹಿತರೆ ಸ್ನಾನ ಎಲ್ಲ ಮಾಡ್ಕೊಂಬಂದ್ವಿ. ಇಲ್ಲೇ ಹೋಗಿದ್ದ ಹತ್ರ ಕೆಳಗಡೆ ಸುಮಾರು ಒಂದು 100 ಮೆಟ್ಲು ಇಳಿಬೇಕೇನೋ, ಪೆಚ್ಚಿ ಕಣ್ಣು ಬೀಳೋದಕ್ಕೆ ಸ್ನಾನ ಮಾಡ್ಕೊಂಬಂದೆ. ಈಗ ಕಸ್ಟಮರ್ಸ್ ರೆಡಿ ಇದ್ದಾರೆ. ಈಗ ಹೋಗ್ಬಿಟ್ಟು ಟಿಫನ್ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಏನಂತ ಹೇಳ್ತೀನಿ. ಇದು ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಇಲ್ಲೇ ಪಕ್ಕದಲ್ಲಿದೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಮತ್ತು ಕೋನೂರಿಗೆ ಟ್ರೈನ್, ಅದೇ ಟಾಯ್ ಟ್ರೈನ್ ಇತ್ತಲ್ಲ, ಅದೇನು ಟಿಕೆಟ್ ಸಿಗ್ತಾ ಇಲ್ಲಂತೆ. ಯಾಕಂದರೆ ವೀಕೆಂಡ್ ಇರೋದಕ್ಕೆಲ್ಲ ಅಡ್ವಾನ್ಸ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕು, ಹಂಗಾಗಿ ಫುಲ್ ಆಗಿದೆ ಅಂತ ಹೇಳ್ತಿದ್ರು. ನೋಡ್ಬೇಕು. ಆಮೇಲೆ ಒಂದು 2-3 ಪ್ಲೇಸ್ ಏನೋ ಕ್ಲೋಸ್ ಮಾಡಿದ್ದಾರೆ, ನೋಡೋಣ, ಅದೆಲ್ಲ ಮುಂದೆ ಹೇಳ್ತೀನಿ. ಈಗ ಫೈನಲಿ ಕಸ್ಟಮರ್ ರೆಡಿ ಇದ್ದಾರೆ. ಬನ್ನಿ ಈಗ ಹೋಗ್ಬಿಟ್ಟು ಫಸ್ಟ್ ಟಿಫನ್ ಮುಗಿಸ್ಕೊಂಬಿಟ್ಟು ಮತ್ತೆ ಸಿಗೋಣ. ಸ್ನಾನ ಮಾಡಿದಂತ ಸಖತ್ತಾಗಿದ್ದು ಬಿಸಿನೀರು, ಒಳ್ಳೆ ಫ್ರೆಶ್ ಅಪ್ ಆಯ್ತು. ಈಗ ಬನ್ನಿ ಈಗ ಫಸ್ಟ್ ಇಲ್ಲಿಂದ ಹೋಗಿ ಟಿಫನ್ ಮುಗಿಸ್ಕೊಂಬಿಟ್ಟು ಮತ್ತೆ ಇವತ್ತಿನ ಟಿಫನ್ ನಮ್ಮದು ನೋಡ್ಬೋದು. 2 ಇಡ್ಲಿ ಮತ್ತು ಒಂದು 2 ಆಮ್ಲೆಟ್ ಹಾಕ್ಕೊಂಡಿದ್ದೆ, ಚಿಕ್ಕ ಚಿಕ್ಕವು. ಸೊ ಇಷ್ಟನ್ನೇ ತಿನ್ನೋಕ್ಕಾಗೋದು, ಬೇರೆ ಯಾವ ಐಟಮ್ ಚೆನ್ನಾಗಿರಲಿಲ್ಲ. ಹಾಗಾಗಿ ಈಗ ಇದೊಂದು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ. ನಮ್ಮ ಬ್ರದರ್ ಸಹ ಬಂದರು, ಇವರೇ ಬೆಂಗಳೂರು ಗಾಡಿ ಟಿ ಟಿ ಗಾಡಿ ಅವ್ರದ್ದು, ಇನ್ನೊಂದು ಬಂದಿತ್ತಲ್ಲ ಅವ್ರದ್ದು. ಇಷ್ಟೆಲ್ಲ ಟಿಫನ್ ತಿನ್ನೋಕ್ಕಾಗಲಿಲ್ಲ ನೋಡ್ಬೋದು. ಟಿಫನ್ ನೋಡಿದ್ರಲ್ಲ, ಅಷ್ಟೊಂದು ಐಟಮ್ ಇದ್ರು ಯಾವುದು ತಿನ್ಬೇಕು ಅನ್ನಿಸ್ಲಿಲ್ಲ. ಒಂದು 2 ಆಮ್ಲೆಟ್ ಮತ್ತು ಈಗ 1 ಇಡ್ಲಿ, ದೋಸೆ ತಿಂದು ಬಂದಿದ್ದು ಅಷ್ಟೇ. ಇಲ್ಲಿ ಸೆಟ್ಟಾಗಲ್ಲ ಗುರು ಟಿಫನ್ ನಮಗೆ. ನಮ್ಮ ಕಡೆ ರೆಸಾರ್ಟ್ನಾಗಾದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ, ಈ ಕಡೆ ಅಷ್ಟಕ್ಕಷ್ಟೇ. ಬನ್ನಿ ಈಗ ಅಲ್ಲಿ ಟೀ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಫಸ್ಟ್ ಟ್ಯಾಗ್ ಇಸ್ಕೊಂಡು, ಟ್ಯಾಗ್ ಕೊಡ್ತಾರೆ ಅಲ್ಲಿ ಕೈಗೆ ಹಾಕೋಣಕ್ಕೆ. ಆ ಟ್ಯಾಗ್ ಇಸ್ಕೊಂಡ್ರೆ ಡ್ರೈವರ್ಗೆ ಏನಾದರೂ ಒಂದು ಸ್ವಲ್ಪ ಇದನ್ನು ಕೊಡ್ತಾರೆ, ಅವೆಲ್ಲ ಅದಕ್ಕಾಗಿ ನಾವೇ ಇಸ್ಕೊಂಬರ್ಬೇಕು ಹೋಗಿ ಟ್ಯಾಗ್ ಎಷ್ಟು ಜನ ಇದ್ದಾರೆ ಏನಂತೇಳಿ. ಬನ್ನಿ ಹೋಗ್ಬಿಟ್ಟು ಫಸ್ಟ್ ಅಲ್ಲಿ ಟ್ಯಾಗ್ ಇಸ್ಕೊಂಡು ತೋರಿಸ್ತೀನಿ ಏನಂತೇಳಿ. ಇಲ್ಲಿ ಗಾಡಿ ಅಡ್ಡ ಹಾಕ್ಬಿಟ್ಟಿದ್ದಾರೆ, ಕಾರು. ಇವರೇ ಸೆಕ್ಯೂರಿಟಿಗಳು ಅಡ್ಡ ಹಾಕಕ್ಕೆ ಈ ಗಾಡಿಗಳು ತೆಗೆದು ಹೊರಗೆ ತೆಗೆದು ಗಾಡಿಗಳು ಪಾರ್ಕ್ ಮಾಡ್ತಿರ್ತಾರೆ ನೋಡಿ. ಈ ಗಾಡಿಗೆ ಟಚ್ ಮಾಡಿಬಿಟ್ರು ಅವರು, ಅವ್ರ ಕಸ್ಟಮರ್ ನೋಡಿದ್ರೆ ಮುಗಿದ ಕತೆ. ಸುಮ್ಮನೆ ಡ್ರೈವಿಂಗ್ ಬರಲ್ಲ ಏನಿಲ್ಲ, ಸುಮ್ಮನೆ ಇಕ್ಕಟ್ಟನ್ನ ನಿಲ್ಲಿಸ್ತಿರ್ತಾರೆ ಇವರು. ನಾರ್ತ್ನಲ್ಲೇ ಎಲ್ಲ ಇಲ್ಲಿರೋದು ಕೆಲಸಕ್ಕಿರೋದು, ಲೋಕಲರ್ಸ್ ಯಾರಿಲ್ಲ ಅಷ್ಟೊಂದು. ಬನ್ನಿ ಈಗ ಫಸ್ಟಿಗೆ ಗಾಡಿ ತೆಗೆದ್ರೆ ಸಾಕಾಯ್ತು. ಹೊರಗಡೆ ಹೋಗ್ಬಿಟ್ರೆ ಅಲ್ಲಿ ಟೀ ಫ್ಯಾಕ್ಟ್ರಿದು ಪಾರ್ಕಿಂಗ್ ಸಿಗೋದೇ ಕಷ್ಟ, ಫುಲ್ಲು ಬ್ಯುಸಿ ಇರುತ್ತೆ. ತೋರಿಸ್ತೀನಿ ಬನ್ನಿ. ಅಲ್ಲಿಂದ ಸೀದಾ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೋಡಿ, ನಾವು ಬಂದಿರೋದು ಟೀ ಫ್ಯಾಕ್ಟ್ರಿ ನೋಡಿ. ಈ ಥರ ಟ್ಯಾಗ್ ಕೊಡ್ತಾರೆ, ಈ ಥರ ಟ್ಯಾಗ್ ಹಾಕೊಂಡು ಕೊಡಿಸ್ಬೇಕು ಕಸ್ಟಮರ್ಗೆ ನಾವೇನೆ ಎಷ್ಟು ಜನ ಇದ್ದಾರೆ ಅಂತೇಳಿ. ಅವ್ರೇನಾದರೂ ತಗೊಂಡ್ರೆ ನಮಗೆ ಚಾಕ್ಲೇಟ್ ಇಲ್ಲ ಟೀ ಪುಡಿ ಕೊಡ್ತಾರೆ, ಮತ್ತು ಜಾಸ್ತಿ ಪರ್ಚೇಸ್ ಮಾಡಿದರೆ ಅಮೌಂಟ್ ಕೂಡ ಕೊಡ್ತಾರೆ ಡ್ರೈವರ್ಗಳಿಗೆ. ನಾವೇ ಇಸ್ಕೊಡ್ಬೇಕು ನೋಡಿ. ಇದು ಸ್ಕ್ಯಾನ್ ಮಾಡ್ತಾರೆ, ಇದು ಬಾರ್ಕೋಡ್ ಇದೆಯಲ್ಲ, ಇದು ಸ್ಕ್ಯಾನ್ ಮಾಡ್ತಾರೆ. ಈ ಸ್ಕ್ಯಾನ್ನಾಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಏನಿಲ್ಲ ನೋಡಿ. ಇದೊಂದು ಸ್ಕ್ಯಾನರ್ ಇದ್ರೆ ಸಾಕು ನೋಡಿ. ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಗಾಡಿಗಳಾಗ್ತವೆ ಈಗ. ಅಲ್ಲಿ ಮೇಲ್ಗಡೆಯಿಂದ ಒಳಗಡೆ ಹೋಗ್ಬೇಕು ನೋಡಿ, ಹಿಂಗಾಸಿ ಒಳಗಡೆ ಹೋಗೋಣ. ಬನ್ನಿ ತೋರಿಸ್ತೀನಿ ನಿಮಗೆಲ್ಲ ಒಳಗಡೆ ಏನೇನಿದೆ ಅಂತೇಳಿ.
ಇವಾಗ ತಾನೇ ಟಿಫನ್ ಮಾಡಿ ಬಂದಿದ್ವಿ, ಈಗ ಸ್ಟೆಪ್ಸ್ ಹತ್ತದೇ ಇರೋದು ಗುರು. ಈಗ ನೋಡಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿದೆ, ನೋಡ್ಬೋದು ಏರ್ಸ್ ಎಲ್ಲ ಫುಲ್ ಹಾಳಾಗ್ಬಿಟ್ಟಿದೆ. ಇದು ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಹೋಗೋಕ್ಕೆ ಟಿಕೆಟ್ ಬಂದ್ಬಿಟ್ಟು ನೋಡ್ಬೋದು. ಈ ಥರ ಸ್ಕ್ಯಾನರಲ್ಲಿ 20 ರೂಪಾಯಿ ಸ್ಕ್ಯಾನ್ ಮಾಡಿ ಫೋನ್ಪೇ ಮಾಡಬೇಕು. ಫೋನ್ಪೇ ಮಾಡಿದರೆ ಮಾತ್ರ ಒಳಗಡೆ ಬಿಡೋದು. ಪರ್ಸನ್ಗೆ 20 ರೂಪಾಯಿ ಇರುತ್ತೆ. ಸೊ ನಮಗೆ ಡ್ರೈವರ್ಗೆ ಏನಿರಲ್ಲ, ಫ್ರೀ ಇರುತ್ತೆ. ಹಾಗಾಗಿ ಒಳಗಡೆ ಹೋಗ್ತಾ ಇದ್ದೀನಿ, ನೋಡ್ಬೋದು. ಒಳಗಡೆ ಹೋಗ್ಬಿಟ್ಟು ಮತ್ತೆ ತೋರಿಸ್ತೀನಿ ಬನ್ನಿ ಒಳಗಡೆಲ್ಲ ಏನೇನಿದೆ, ಯಾವ ಥರ ಟೀ ಪುಡಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಪ್ರತಿಯೊಂದು ಒಳಗಡೆ ನೋಡ್ಕೋಬೋದು. ಬನ್ನಿ ಈಗ ಒಳಗಡೆ ಹೋಗ್ತಾ ಇದ್ದೀನಿ, ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಡ್ರೈವರ್ಗೆ ಇಲ್ಲಿ ಯಾವುದೋ ಕಾರ್ಡ್ ಏನೋ ಕೊಡ್ತಾರಂತೆ, ಹಂಗಾಗಿ ಇಸ್ಕೊಳಕ್ಕೆ ಬಂದೆ, ಮತ್ತೆ ಕೆಳಗೆ ಬಂದೆ. ನೋಡ್ಬೋದು ಅಲ್ಲಿಂದ ಕಾರ್ಡ್ ಕೊಟ್ಟ ಮೇಲೆ ಬೇಕಾದ್ರೆ ನಾವು ಏನು ಪರ್ಚೇಸ್ ಮಾಡಿದ್ರೆ ಅದ್ರ ಮೇಲೆ ನಮಗೆ 50% ಕಮಿಷನ್ ಕೊಡ್ತಾರೆ. ಇಲ್ಲಾಂದರೆ ಚಾಕ್ಲೇಟ್ ಇಲ್ಲಿ ಟೀ ಪುಡಿ ಆದ್ರೆ ಕೊಡ್ತಾರೆ. ಇಲ್ಲೇ ಒಳಗಡೆ ಹೋಗ್ಬೇಕಂತೆ, ಹೋಗಂತ ಎಂಟ್ರಿ ಮಾಡಿಸೋ. ನೋಡಿ ಒಳಗಡೆ ಅದೆಲ್ಲ ಇಲ್ಲೇ ಕಾಣಿಸ್ತಾ ಇದೆ. ಮಾರ್ಕೆಟ್ ಥರ, ಸೂಪರ್ ಮಾರ್ಕೆಟ್ ಥರ ನೋಡಿ. ನಿನ್ನೆ ಕಸ್ಟಮರ್ಸ್ ಇರೋದೆಲ್ಲ ಕಾಣಿಸ್ತಾ ಇದೆ ಇದರಲ್ಲಿ. ನೋಡಿ ಇಲ್ಲಿದ್ದಾರೆ. ಇನ್ನೊಂದು 10 ನಿಮಿಷಕ್ಕೆ ನೋಡ್ಬೋದು ಈ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ ಹೋಗ್ಬಿಡುತ್ತೆ. ನಿನ್ನೆ ಅಂತೂ ಹೆವಿ ಟ್ರಾಫಿಕ್ ಇತ್ತು. ಈ ಪಾರ್ಕಿಂಗ್ ಫುಲ್ಲಾಗಿರೋದಕ್ಕೆ ಬಸ್ಗಳರು ಸಿಕ್ಕಾಪಟ್ಟೆ ಕೇರಳ ಬಸ್ಗಳು ಬರ್ತಾ ಇರ್ತವೆ ಇಲ್ಲಿಗೆ. ಹಾಗಾಗಿ ಈ ರೋಡ್ ಮಾತ್ರ ಚಿಕ್ಕದು. ಈ ಕಡೆ ಮುಂದೆ ಹೋಗೋಕೆ ನಮ್ಮ ರೆಸಾರ್ಟಿಗೆ ಸುಮಾರು 1 ಅವರ್ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ. ಈಗ ನೋಡ್ಬೋದು ಗಾಡಿಗಳು ಕಮ್ಮಿ ಇದ್ದಾವೆ, ಆಮೇಲೆ ನೆಕ್ಸ್ಟ್ ಫುಲ್ ಆಗುತ್ತಿದ್ದು. ನೋಡಿ ನಮ್ಮ ಕಸ್ಟಮರ್ಸ್ ಎಲ್ಲ ಪರ್ಚೇಸಿಂಗ್ ಮಾಡಿ ಬಿಲ್ ಪೇ ಮಾಡ್ತಾಯಿದ್ದಾರೆ. ನೋಡ್ಬೋದು ಇದರಲ್ಲಿ CC ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ. ಬಂದರು ಇನ್ನೇನು. ಫೈನಲಿ ಒಳಗಡೆ ಬಂದ್ವಿ. ನೋಡಿ ಟೀ ಫ್ಯಾಕ್ಟ್ರಿದೆಲ್ಲ ನೋಟಿಸ್ ಹಾಕಿದ್ದಾರೆ, ಯಾವ್ಯಾವ ರೆಡಿ ಆಯಿತು, ಯಾವ್ಯಾವ ಕಾಲದಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಟೀ ಶಾಪ್ ಹೆಂಗಿದೆ, ಯಾವ ಥರ ರೆಡಿ ಆಗುತ್ತೆ ಅಂತ ತೋರಿಸ್ತೀವಿ. ನೋಡಿ ಇದು ಟೀ ಸೊಪ್ಪಿಂದ ಎಲೆನ ಎಲ್ಲ ಮಿಷಿನರಿಗೆ ಹಾಕ್ಬಿಟ್ಟು ಫಸ್ಟ್ ಎಲ್ಲ ನೋಡಿ ಯಾವ ಥರ ಮಿಷಿನಾಗೆ ತಂದಿಲ್ಲ ಅಂತ ಹಾಕುತ್ತೆ. ಅದು ಬಂದ್ಬಿಟ್ಟು ಫುಲ್ಲು ನೆಕ್ಸ್ಟ್ ಒಂದು ಸೆಕ್ಷನ್ ನೋಡಿ ಇಲ್ಲೊಂದು ಸರಿ ಸುರಿತು, ಇಲ್ಲ ಹಾಕ್ಬಿಟ್ಟು ಮತ್ತೆ ಕೆಳಗಡೆಗೆ ಹೋಗುತ್ತೆ. ಅದೆಲ್ಲ ಮತ್ತೆ ನೋಡಿ ಇದೆಲ್ಲ ಕಟ್ ಥರ ಏನೋ ಮಾಡ್ತಾಯಿದೆ. ಒಂಥರ ಡಿಫ್ರೆಂಟ ಮ್ಯಾನುಫ್ಯಾಕ್ಚರಿಂಗ್ ಆದ ಗುರು ಟೀನ ನೋಡ್ಬೇಕು. ಇದೆಲ್ಲ ಟೀ ಎಲೆ. ನೋಡಿ ಅಲ್ಲಿ ಮೇಲ್ಗಡೆಯಿಂದ ಬಂದಿರೋ ಎಲೆ ಎಲ್ಲ ನೋಡಿ ಯಾವ ಥರ ಪುಡಿಯಾಗಿ ಮತ್ತು ಫುಲ್ಲು ಹೀಟ್ ಮಾಡಿ ಅದೇನೋ ನೋಡಿ ಯಾವ ಥರ ಎಲ್ಲ ಎಲೆ ಎಲ್ಲ ಫುಲ್ಲು ಪುಡಿ ಆಗಿಬಿಟ್ಟಿದೆ. ಅಲ್ಲಿಂದ ಮತ್ತೆ ಅದೇನೋ ಹೀಟ್ಗೆ ಹಾಕಿ ಏನೋ ಮಾಡ್ತಾಯಿದ್ದಾರೆ ನೋಡ್ಬೋದು. ಅದು ನೆಕ್ಸ್ಟ್ ಲಾಸ್ಟಿಗೆ ಟೀ ಪುಡಿಯಾಗಿ ಬರುತ್ತೆ. ಬನ್ನಿ ಅದನ್ನು ತೋರಿಸ್ತೀನಿ ಯಾವ ಥರ ಬರುತ್ತೆ ನೋಡಿ. ಇಲ್ಲ ಅಲ್ಲೇ ಫುಲ್ಲು ತೆಳುವಾಗ್ಬಿಡ್ತು ಅದು. ನೋಡಿ ಅಲ್ಲಿ ಹತ್ತತ್ರ ಟೀ ಪುಡಿ ಕಲರ್ ಬರ್ತಾಯಿದೆ. ಇಲ್ಲಿ ಇದೇನು ಫುಲ್ ಹೀಟ್ ಮಾಡಿ ಮಾಡ್ತಾಯಿದ್ದಾರೆ ಅನಿಸುತ್ತೆ. ನೋಡಿ ಎಲ್ಲಿಂದ ಎಷ್ಟು ಮಿಷಿನಿಗೆ ಚೇಂಜ್ ಆಗಿ ಬರ್ತಾಯಿದೆ ಫುಲ್ಲು. ಮತ್ತು ಇದು ಯಾವುದೋ ಓವನ್ ಒಳಗಡೆ ಬೇರೆ ಹೋಗ್ತಾಯಿದೆ ಎಲೆ. ಫೈನಲಿ ನೋಡಿ ಆಲ್ರೆಡಿ ಟೀ ಪುಡಿ ಯಾವ ಥರ ಕಲರ್ ಚೇಂಜ್ ಆಗಿ ಇಲ್ಲಿ ನೋಡಿ ಆಲ್ರೆಡಿ ಫೈನಲಿ ಟೀ ಪುಡಿ ಆಗಿ ಹೊರಗಡೆ ಬರ್ತಾ ಇದೆ. ಇದು ಫೈನಲ್ ಲಾಸ್ಟ್ ಇದು. ಇಲ್ಲಿಂದ ಮತ್ತೆ ಪ್ಯಾಕಿಂಗ್ ಹೋಗುತ್ತೆ. ಅಲ್ಲಿ ಮುಂದೆಗಡೆ ನೋಡ್ಬೋದು, ಅಲ್ಲಿ 4 ಬೌಲ್ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಬಂದುಬಿಟ್ರೆ ಫೈನಲ್ ಪ್ಯಾಕಿಂಗಾಗಿ ಹೊರಗಡೆ ಬರುತ್ತೆ. ಇಷ್ಟೇ ಇದು ಟೀದು ರೆಡಿ ಆಗೋದು. ಮತ್ತು ನೆಕ್ಸ್ಟು ಒಳಗಡೆ ಇನ್ನೊಂದು ಚಾಕ್ಲೇಟ್ ಯಾವ ಥರ ರೆಡಿ ಆಗುತ್ತೆ ಅಂತಲೂ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಈಗ
ಇದು ಟೀ ಸಫಿನ್ ಸೆಕ್ಷನ್ ಮುಗೀತಿದ್ದು. ಟೀ ಪುಡಿ ಯಾವ ಥರ ರೆಡಿ ಆಗುತ್ತಂತ ನೋಡಿ. ಫೈನಲಿ ಇಷ್ಟು ಕಂಪ್ನಿ ಟೀ ರೆಡಿ ಆಗುತ್ತೆ. ಗ್ರೀನ್ ಟೀ ಮತ್ತು ಯಾವುದ್ಯಾವ್ದು ಕಂಪ್ನಿಗಳದೆಲ್ಲ ನೋಡಿದ್ರಲ್ಲ, ಇಲ್ಲಿ ಟೇಸ್ಟ್ ಕೊಡ್ತಾರೆ ನೋಡಿ. ಅದೇ ಟೀ ಪುಡಿದು ಟೀ ಮಾಡಿ ಯಾವ ಥರ ಇರುತ್ತೆ ಟೀ ಅಂತೇಳಿ ಜನಗಳಿಗೆ ಟೇಸ್ಟ್ ಕೊಡ್ತಾರೆ. ಟೇಸ್ಟ್ ಮಾಡಿಬಿಟ್ಟು ಮತ್ತು ಟೀನ ಪರ್ಚೇಸ್ ಮಾಡಲಿ ಅಂಥೇಳಿ ನೋಡ್ಬೋದು. ಈಗ ನಾವು ಅಲ್ಲಿಂದ ಸೀದಾ ಬಂದಿದ್ದೆ ಈಗ ಇಲ್ಲಿ ಟೀ ಸೆಕ್ಷನ್ಗೆ. ಇದು ಇಲ್ಲಿ ಟೀ ಪುಡಿ ಮತ್ತು ಎಲ್ಲ ಪ್ರತಿಯೊಂದು ಫೈನಲ್ ಪ್ಯಾಕಿಂಗ್ ಆಗಿ ಇಲ್ಲಿ ಬರುತ್ತೆ. ತಗೊಳೋರು ತಗೋಬೋದು. ಎಲ್ಲ ಪ್ರತಿಯೊಂದು ಕಂಪ್ನಿದು ಇಲ್ಲಿ ಸಿಗುತ್ತೆ. ಇಲ್ಲಿಂದ ನಾವು ಈಗ ಏನು ಸದ್ಯಕ್ಕೇನು ತಗೊಂಡಿಲ್ಲ. ಮುಂದೆ ಇನ್ನು ಏನು ಮೆಡಿಷನ್ಸ್ ಎಲ್ಲ ಸಿಗುತ್ತೆ, ಕಾಲು ನೋವಿಂದು ಅದು ಇದೆಲ್ಲ ನೋಡೋಣ. ಯಾವ್ದಾನ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತೇಳಿ ಇಲ್ಲಿ ಹೋಗ್ತಾಯಿದ್ದೆ. ನೋಡ್ಬೋದು ನಮ್ಮ ಸರ್ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಆಲ್ರೆಡಿ. ಈಗ ಯಾವುದೋ ನೋವಿಂದಂತೆ. ಸೊ ನಾನು ಒಂದು ತೊಗೊಳ್ತಿದ್ದೀನಿ, ನೋಡೋಣ ಟೆಸ್ಟ್ ಮಾಡೋಣ ಅಂತೇಳಿ. ನೋವಿಂದು ಕಾಲು ನೋವಿಗೆ. ಸೊ ನಮ್ಮ ಮನೇಲಿ ನಮ್ಮ ತಾಯಿಗೆ ತಗೊಳ್ತಾಯಿದ್ದೀನಿ ಅದನ್ನು. ಕಾಲು ನೋವಿಗೆ ಸಿಕ್ಕಾಪಟ್ಟೆ ಪೇಯ್ನ್ ಅಂತ ಹೇಳ್ತಾರೆ. ಫೈನಲಿ ನಾವು ಅಲ್ಲಿಂದ ಸೀದಾ ಅದೆಲ್ಲ ಮೆಡಿಸಿನಲ್ಲಿ ತಗೊಂಡು ನಾವು ಬಂದಿದ್ದೆ ಈಗ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಜಾಗಕ್ಕೆ. ನೋಡ್ಬೋದು ಹೋಮ್ ಮೇಡು ಈಗ ಮಡಿಕೇರಿ ಸೈಡೆಲ್ಲ ಸಿಗ್ತದಲ್ಲ, ಆ ಥರ ಚಾಕ್ಲೇಟ್ ಯಾವ ಥರ ರೆಡಿ ಆಗುತ್ತೆ ಅಂತೇಳಿ ಇಲ್ಲಿ ನೋಡ್ಬೋದು ನಾವು ಲೈವಲ್ಲಿ. ನೋಡಿ ಇಲ್ಲಿ ಡಿಫ್ರೆಂಟ್ ಡಾರ್ಕ್ ಚಾಕ್ಲೇಟ್ ಅವು ಇವೆಲ್ಲ ಬೇಜಾನ್ ಐಟಮ್ಸ್ ಚಾಕ್ಲೇಟ್ಗಳು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಬಟ್ ಇಲ್ಲಿ ತಿನ್ನೋಕ್ಕೂ ಕೊಡ್ತಾರೆ ನೋಡಿ. ಇಲ್ಲಿ ಯಾವ ಥರ ಚಾಕ್ಲೇಟ್ ರೆಡಿ ಆಗ್ತಿದೆ ಎಲ್ಲ ಫುಲ್ ಕ್ರೀಮು, ಚಾಕ್ಲೇಟ್ ಕ್ರೀಮ್ ಆಗಿ ಮತ್ತು ಯಾವ್ಯಾವ ಆಕಾರ ಯಾವ್ಯಾವ ಟೇಸ್ಟ್ ಎಲ್ಲ ಡಿಫ್ರೆಂಟಾಗೆಲ್ಲ ಮಾಡ್ತಿರ್ತಾರೆ. ಬಟ್ ಇದು ಒಳಗಡೆ ಎಲ್ಲ AC ಇರಬೇಕಲ್ಲ, ಹಾಗಾಗಿ ಫುಲ್ ಗ್ಲಾಸ್ ಹಾಕಿದ್ದಾರೆ. ಗ್ಲಾಸಿಂದನೇ ಹೊರಗಡೆಯಿಂದನೇ ಇಲ್ಲಿ ನೋಡಿ ಗ್ಲಾಸಲ್ಲೇ ನೋಡಿ ವೀಡಿಯೋ ಮಾಡ್ಬೋದು. ಅಷ್ಟು ಬಿಟ್ಟರೆ ಫುಲ್ ಲೈವಲ್ಲಿ ಹತ್ರದಲ್ಲಿ ಏನು ಕಾಣಿಸಲ್ಲ, ಯಾಕಂದ್ರೆ ಫುಲ್ ಒಳಗಡೆ AC ಹಾಕಿರ್ತಾರೆ. ಹಾಗಾಗಿ ಟೀ ಥರ ಹತ್ರದಿಂದ ನೋಡೋಕ್ಕೆ ಬರೋಲ್ಲ. ನೋಡಿ ಇಲ್ಲೆಲ್ಲ ಥರ ಚಾಕ್ಲೇಟ್ ಇದೆ, ಯಾವ್ಯಾವ ಥರ ಚಾಕ್ಲೇಟ್ಗಳಿದೆ ನೋಡಿ. ಎಲ್ಲ ಡಿಫ್ರೆಂಟ್ ಐಟಮು, ಎಲ್ಲ ಥರದ ಚಾಕ್ಲೇಟ್ಸ್ ಇದ್ದಾವೆ. ಇವು ಆಲ್ಮೋಸ್ಟ್ ನಮ್ಮ ಮಡಿಕೇರಿ ಸೈಡೆಲ್ಲ ಸಿಗ್ತಿರ್ತಾವಲ್ಲ, ಕೂರ್ಗು ಆ ಕಡೆ ಎಲ್ಲ ಚಾಕ್ಲೇಟು ಅದೇ ಥರ ಚಾಕ್ಲೇಟ್ ಇಲ್ಲಿನ. ಬಟ್ ಇಲ್ಲಿ ಏನಂದರೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ರೆಡಿ ಮಾಡೋದೆಲ್ಲ ತೋರಿಸಿ ನಿಮಗೆ ಟೇಸ್ಟ್ ಕೊಟ್ಟು ಇದು ಮಾಡ್ತಾರೆ. ಅಲ್ಲಿಂದ ಸೀದಾ ನಾವು ಬಂದಿದ್ದೆ ನೋಡ್ಬೋದು. ಈಗ ಬಟ್ಟೆ ಮತ್ತು ಜಾಕೆಟು ಜರ್ಕಿನ್ನು ಎಲ್ಲ ಇರೋ ಸೆಕ್ಷನಿಗೆ ಬಂದಿದ್ದೀವಿ ನೋಡ್ಬೋದು. ಊಟಿ ಅಂದಮೇಲೆ ಸಿಕ್ಕಾಬಟ್ಟೆ ಇವು ಜಾಕೆಟಿಗೆ ಭಾಳ ಫೇಮಸ್ಸು ನೋಡ್ಬೋದು. ಡಿಫ್ರೆಂಟ್ ಜಾಕೆಟ್ಸ್ ಎಲ್ಲ ಇದ್ದಾವೆ. ಮತ್ತು ಪಕ್ಕದಲ್ಲೆಲ್ಲ ಬ್ಯಾಗುಗಳಲ್ಲಿದ್ದಾವೆ ಲೇಡೀಸವು ನೋಡಿ. ಇವೆಲ್ಲ ಬ್ಯಾಗುಗಳು ಒಳ್ಳೆ ಲೆದರ್ ಬ್ಯಾಗ್ ಅಂತ. ಇವೆಲ್ಲ ತುಂಬ ಕಾಸ್ಟ್ಲಿಗರು ಇಲ್ಲ ಅಂತೂ ಮಾತಾಡ್ಸೋಂಗಿಲ್ಲ. ಸುಮ್ಮನೆ ಒಂದು ಬ್ಯಾಗ್ ಕೇಳಿದೆ 2000 ಅಂತ ಒಂದು ಬ್ಯಾಗ್. 2000 ಮೇಲೇ ಹೆಚ್ಚು ಕಡಿಮೆ ಎಲ್ಲ ಒಂದೊಂದು ಬ್ಯಾಗುಗಳು. ಸೊ ಹಾಗಾಗಿ ನಾವೇನು ಪರ್ಚೇಸ್ ಮಾಡ್ತಿಲ್ಲ. ಫೈನಲಿ ನೋಡ್ಬೋದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದೆ ನೋಡಿ. ಟೀ ಪುಡಿ ಕೊಟ್ಟಿದ್ದಾರೆ ಡ್ರೈವರ್ಗೆ, ಯಾವುದೋ ಓಮ್ ವುಡ್ ಸ್ಟ್ರಾಂಗ್ ಟೀ ಅಂತೇಳಿ. ಸೊ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ಶಾಪಿಂಗ್ ಮಾಡಿದರು. ಸೊ ಈಗ ಅಲ್ಲಿಂದ ಸೀದಾ ನಾವು ಕರ್ಕೊಂಬಂದಿದ್ದು ಎಲ್ಗಪ್ಪ ಅಂದರೆ ಇಲ್ಲಿ ಬೊಟಾನಿಕಲ್ ಗಾರ್ಡನಿಗೆ ಕರ್ಕೊಂಬಂದಿದ್ದು ನೋಡ್ಬೋದು. ಇದು ಪಾರ್ಕಿಂಗಿಗೆ, ಇದು ಪೇ ಪಾರ್ಕಿಂಗ್ 150 ರೂಪಾಯಿ ಇಲ್ಲಿ ಪಾರ್ಕಿಂಗಿಗೆ. ಸೊ ಹಾಗಾಗಿ ಇಲ್ಲಿ ಗಾಡಿ ನಿಲ್ಸ್ಕೊಂಡ್ಬಿಟ್ಟಿದ್ದೀನಿ ಈಗ. ಇಲ್ಲಿ ಆರಾಮಾಗಿ ಕೂಲಾಗಿದೆ ನೋಡಿ. ಬಿಸಿಲಿದ್ರೂ ಆರಾಮಾಗಿ ಗಾಡೀಲಿ ಕೂತ್ಕೋಬೋದು. AC ಬಂದಂಗೆ ಬರ್ತಾಯಿದೆ ಸುಮ್ಮನೆ ಗಾಳಿ ನೋಡಿ. ಯಾವ ಥರ ತಣ್ಣಗಿದೆ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ. ಇಲ್ಲಿದ್ದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು ಸ್ನೇಹಿತರೆ. ಈಗ ನೆಕ್ಸ್ಟ್ ಎಲ್ಲಿಗೆ ಏನು ಎಲ್ಲ ಪ್ರತಿಯೊಂದು ಹೇಳ್ತೀನಿ. ಈಗ ಬೊಟಾನಿಕಲ್ ಗಾರ್ಡನ್ನು ಇದೊಂದು ಲೇಟ್ ಆಗುತ್ತೆ, ಇದೊಂದು 1 hour ಬೇಕಾಗುತ್ತೆ. ನೆಕ್ಸ್ಟ್ ದೊಡ್ಡ ಬೆಟ್ಟಕ್ಕೆ ಹೋಗ್ಬೇಕು. ನಾವು ರೂಮ್ ಮಾಡಿದ್ವಲ್ಲ ಅಲ್ಲಿಂದ ಹತ್ರ, ಬಟ್ ಕ್ಲೋಸ್ ಮಾಡಿದ್ದಾನಂತ ಹೇಳಿದ್ರು. ನೋಡ್ಬೇಕು, ಅದನ್ನ ಯಾರನ್ನಾರು ಕೇಳ್ಬಿಟ್ಟು ಹೋಗೋದು. ಯಾರಾದರೂ ಬಂದರೆ ಅಲ್ಲಿ ದೊಡ್ಡ ಟೀ ಫ್ಯಾಕ್ಟ್ರಿಗೆ ನೀವು, ನಾನು ಅವಾಗಲೇ ತೋರಿಸಿದ್ನಲ್ಲ, ಟ್ಯಾಗ್ನ ಫಸ್ಟ್ ನೀವು ಇಸ್ಕೊಂಡು ಡ್ರೈವರ್ಗಳು ಕಸ್ಟಮರ್ಸ್ಗೆ ಹಾಕಿದರೆ ಅದರಿಂದ ಗಾಡಿ ನಂಬರು ಎಲ್ಲ ಎಂಟ್ರಿ ಮಾಡಿಸ್ಬಿಟ್ರೆ ಮಾತ್ರ ಒಳಗಡೆ ಬಿಡೋದು. ನಾನು ಹೋಗಿ ವಾಪಸ್ ಬಂದಮೇಲೆ ಆ ಥರ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಸ್ನೇಹಿತರೆ. ಈಗ ನೀವು ಹೋಗ್ಬಿಟ್ಟು ಅಲ್ಲಿ ಟ್ಯಾಗ್ ಇಸ್ಕೊಂಡ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಇನ್ನೊಂದು ಡ್ರೈವರ್ಗೆ ಒಂದು ಸೆಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಎಂಟ್ರಿ ಮಾಡಿಸಿದ್ರೆ ಮತ್ತೆ ಒಳಗಡೆ ಬಿಡ್ತಾರೆ. ಒಳಗಡೆ ಎಲ್ಲ 20 ರೂಪಾಯಿ ಸ್ಕ್ಯಾನ್ ಮಾಡೋಂಗಿರಲ್ಲ, ಫ್ರೀ ಇರುತ್ತೆ. ಎಲ್ಲ ನೋಡ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಬರ್ಬೋದು. ಬನ್ನಿ ಈಗ ಕಸ್ಟಮರ್ಸ್ ಬರೋವರೆಗೂ ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜ್ ನೋಡಿ. ನಾವು ಈಗ ಎಲ್ಲಿಂದ ಬಂದಿದ್ದಂದರೆ ನೋಡಿ, ಅಲ್ಲಿ ಫ್ಯಾಕ್ಟ್ರಿ ಅಂತ ತೋರಿಸ್ತಿದ್ರಿ ನೋಡ್ರಿ. ಅಲ್ಲಿದ್ದ ಬಂದಿದ್ದು, ಇಲ್ಲಿ ದೊಡ್ಡ ಬೆಟ್ಟ ಫ್ಯಾಕ್ಟ್ರಿ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿದ್ದ ಕೆಳಗಡೆ ಬಂದಿರೋದು ನಾವು. ಅದ್ರ ಪಕ್ಕದಲ್ಲೇ ನಮ್ಮದು ರೂಮ್ ಇದ್ದಿದ್ದು. ಸೊ ಫೈನಲಿ ಈಗ ನಾವು ಇಲ್ಲಿ ಪಾರ್ಕಿಂಗಲ್ಲಿ ಹಾಕ್ಕೊಂಡಿದ್ದೀನಿ.
ಗಾಡೀಲಿ ಕೂತು ಬೇಜಾರಾಯಿತು. ಸೊ ಹಾಗೆ ಒಂದು ಟಿಬಿಟಿಯನ್ ಮಾರ್ಕೆಟ್ ಹತ್ರ ಹೋಗೋಣ ಅಂತಿದ್ದೆ. ನೋಡಿ ಟಿಬಿಟಿಯನ್ ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಇಲ್ಲಿ ಒಳಗಡೆ ಎಲ್ಲ ಕಾಸ್ಟ್ಯೂಮ್ ಅದು ಸಿಗ್ತವೆ ಲೇಡೀಸ್ಗೆ. ನೋಡೋಣ, ಲೇಡೀಸ್ಗೆ ಜೆಂಟ್ಸ್ಗೆ ಎರಡು ಸಿಗ್ತವೆ. ಹಾಗೆ ಏನು ಮಾಡೋದು, ಗಾಡೀಲಿ ಕೂತ್ಕೊಂಡು ಅಂತೇಳಿ ಬಂದಿದ್ದೀನಿ. ಇಲ್ಲಿ ಜಾಕೆಟ್ ಜರ್ಕಿನ್ ಭಾಳ ಫೇಮಸ್, ಲೇಡೀಸಿಗೆ ಸಗದ ಸಿಗ್ತವೆ ಇಲ್ಲಿ ಟಿಬಿಟಿಯನ್ಸ್ ಮಾರ್ಕೆಟಲ್ಲಿ. ಬನ್ನಿ, ನಮ್ಮ ಮನೆಯವ್ರಿಗೆ ಒಂದು ಯಾವುದೋ ಒಂದು ಒಳ್ಳೇದು ಗಿಫ್ಟ್ ತಗೋಣ ಪಾಪ. ಜಾಕೆಟ್ ಯಾವ್ದಾರು ಚೆನ್ನಾಗಿದ್ರೆ ತಗೊಂಡು ಹೋಗೋಣ. ಇದರಲ್ಲಿ ಯಾವುದೋ ಒಂದು ಎರಡು ಜಾಕೆಟ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನೋಡ್ಬೋದು, ಇಲ್ಲಿ ಗ್ರೀನ್ ತಗೋಣ ಅಂಥೇಳಿ ಈಗ ಪರ್ಚೇಸ್ ಮಾಡ್ತಾಯಿದ್ದೀನಿ. ಫೈನಲಿ ಅದರಲ್ಲಿ ಒಂದು ಗ್ರೀನ್ ಜಾಕೆಟ್ ತೊಗೊಂಡೆ. ನೋಡ್ಬೋದು, ಜಾಕೆಟ್ ಸಖತ್ತಾಗಿದೆ. ಇದು ಸ್ವೆಟ್ರು ಅಲ್ಲ, ಇತ್ಲಾಗೆ ಜಾಕೆಟಲ್ಲಿ ಆ ಥರ ಬರುತ್ತೆ. ಚೆನ್ನಾಗಿದೆ. ಇದು ಚಳಿಗಾಲದಲ್ಲಿ ಹಾಕೋಣಕ್ಕೆ ಮಾತ್ರ. ಎಷ್ಟಪ್ಪ ಅಂದರೆ 2000 ರೂಪಾಯಿ ಆಯಿತು. ಇಲ್ಲೆಲ್ಲ ಫಿಕ್ಸೆಡ್ ರೇಟು. ಅವರೆಲ್ಲ ಸಂಘಗಳು ಮಾಡ್ಕೊಂಡಿದ್ದಾರೆ ಇಲ್ಲ ಟಿಬಿಟಿಯನ್ಸ್ ಮಾರ್ಕೆಟಲ್ಲಿ. ಕಮ್ಮಿ ಮಾರೋಂಗಿಲ್ಲ ಯಾರೂ. ಯಾವ್ಯಾವಕ್ಕೆ ಏನೇನು ರೇಟ್ ಇರುತ್ತೆ ಅದೇ ರೇಟೇ ಮಾರಬೇಕು. ಹಾಗಾಗಿ ಆಕೆ ಕಮ್ಮಿ ಇಲ್ಲ, ಇಲ್ಲೆಲ್ಲ ಫಿಕ್ಸೆಡ್ ರೇಟ್ ಆದರೂ. ಸೊ 1 ರೂಪಾಯಿನೂ ಕಮ್ಮಿ ಮಾಡಲಿಲ್ಲ. ಹಾಗಾಗಿ ಇನ್ನೇನು ಅಂತೇಳಿ ಇಷ್ಟ ಆಗಿತ್ತು ಅಂತೇಳಿ ತೊಗೊಂಡೆ. ಹಾಗೆ ತಗೊಂಡು ನೋಡಿ ಹೊರಗಡೆ ಬಂದೆ ಟಿಬಿಟಿಯನ್ಸ್ ಮಾರ್ಕೆಟ್ ಹತ್ರ. ನೋಡ್ಬೋದು, ಇಲ್ಲೆಲ್ಲ ಸಿಕ್ಕಾಬಟ್ಟೆ ಶೋಸ್ ಐಟಮು, ಮನೆಗೆ ಏನೇನು ಬೇಕೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತಾವಂತ. ನಾನು ಬಂದರೆ ಎಲ್ಲ ಕಾಸ್ಟ್ಲಿಗೋರು ಇಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ನಾವೆಂದು ಪ್ರತಿ ಸರಿ ಬಂದರೂ ಏನು ತಗೊಂಡೋಗ್ತಿರ್ಲಿಲ್ಲ. ಈ ಸರಿ ಆದರೆ ಏನಾರು ಒಂದು ಪರ್ಚೇಸ್ ಮಾಡೋಣ ಅಂಥೇಳಿ ಮಾಡಿದೆ. ಪರವಾಗಿಲ್ಲ, ಇಷ್ಟ ಆಯ್ತು ಕ್ಲಾತು. A few moments later. ಬೊಟಾನಿಕಲ್ ಗಾರ್ಡನ್ನು ಮತ್ತು ಎಲ್ಲ ಮುಗಿಸ್ಕೊಂಡು ಈಗ ಬಂದಿರೋದು ಬೋಟ್ ಹೌಸ್. ಊಟಕ್ಕೆ ಬಂದಿದ್ದೀನಿ. ಬೋಟ್ ಹೌಸಿಗೆ ಕರ್ಕೊಂಬಂದೆ ಕಸ್ಟಮರ್ನ. ನೋಡಿ, ಗಾಡಿ ಅದು ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಇದೇ ಊಟ ಮಾಡೋಣ ಅಂತೇಳಿ ಬಂದಿದ್ದೀನಿ. ತುಂಬ ಹೊತ್ತಾಗಿತ್ತು. ಇಲ್ಲೇ ಮುಂದೆಗಡೆನೇ ಬೋಟ್ ಹೌಸ್ ಇರೋದು. ಒಳಗಡೆ ಹೋಗಲಿಲ್ಲ, ಯಾರು ಹೋಗ್ತಾರೆ ಅಂತೇಳಿ ಇಲ್ಲೇ ಊಟಕ್ಕೆ ಬಂದಿದ್ದೀನಿ. ಬನ್ನಿ, ಈಗ ಊಟ ಮಾಡ್ಕೊಂಬಿಟ್ಟು ಮತ್ತೆ ಆಮೇಲೆ ಸಿಗ. ನಮ್ಮದು ಇವತ್ತಿನ ಮಧ್ಯಾಹ್ನ ಊಟ ನೋಡ್ಬೋದು, ವೆಜ್ಜು. ರೆಸಾರ್ಟ್ ಹೋಟೆಲಲ್ಲ, ಹೊರಗಡೆ ಹೋಟ್ಲಲ್ಲ. ಹಾಗಾಗಿ ಇಲ್ಲೇ ಊಟ ಮಾಡೋಣ ಅಂತ ಬಂದೆ. ವೆಜ್ ತಗೊಂಡಿದ್ದೀನಿ. ಹೇಗಿದೆ ಗೊತ್ತಿಲ್ಲ, ಮೋಸ್ಟ್ಲಿ ಚೆನ್ನಾಗಿದೆ ಅನಿಸುತ್ತೆ ಎಲ್ಲ ನೋಡಿದರೆ. ಬನ್ನಿ, ಊಟ ಮಾಡ್ಕೊಂಬಿಟ್ಟು ಬರೋದ್ರೊಳಗೆ. ಫೈನಲಿ ಊಟ ಎಲ್ಲ ಆಯಿತು. ನೋಡಿ, ಹೀಗೆ ಹೋಗ್ಬಿಟ್ರೆ ಇದು ಬೋಟ್ ಹೌಸ್ಗೆ ಹೋಗುತ್ತೆ. ಒಳಗಡೆ ಎಂಟ್ರಿ ಅಲ್ಲೇ ಇರೋದು. ನಾವು ಬಂದ್ಬಿಟ್ಟು ಇಲ್ಲೇ ಪಾರ್ಕಿಂಗ್ ಹಾಕಿದ್ವಿ. ತುಂಬ ಸರಿ ನೋಡಿದ್ವಿ. ಸೊ ಹಾಗಾಗಿ ಹೋಗ್ತಾ ಇಲ್ಲ. ಊಟ ಬೇರೆ ಆಯಿತು, ಒಳ್ಳೆ ಊಟ. ಈಗ ಗಾಡಿ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇನ್ನೇನು ಕಸ್ಟಮರ್. ಕ್ಯಾರೆಟ್ ತುಂಬ ಫೇಮಸ್ ನೋಡಿ, ಸಖತ್ ಸ್ವೀಟಾಗಿರ್ತದೆ ತಿನ್ನೋಕ್ಕೆ. ಕ್ಯಾರೆಟ್ ಅಂತೂ ಎಲ್ಲಂದ್ರಲ್ಲೇ ಮಾಡ್ತಿರ್ತಾರೆ. ನಮಗೆ ಎಲ್ಲಿ ಗೂಡ್ಲೂರು ಮೈಸೂರು ಕಡೆಗೆ ಹೋಗ್ಬೇಕಾರೆ ರೋಡಲ್ಲಿ ಸಿಕ್ಕಾಪಟ್ಟೆ ಸಿಗ್ತಾವೆ. ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕು. ಇನ್ನು ಅಷ್ಟೊಂದು ಫ್ರೆಶ್ ಇಲ್ಲ, ಅಲ್ಲಿ ತುಂಬ ಫ್ರೆಶ್ಶಾಗಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಈಗ ಇದೊಂದು ರೋಡ್ ಒಂದು ಸ್ವಲ್ಪ ದೊಡ್ಡದಾಯ್ತು ನೋಡಿ ಅಷ್ಟೇ. ಇನ್ನಿದ್ದೇವೆಲ್ಲ ಚಿಕ್ಕದು. ಪಾರ್ಕಿಂಗ್ ಐತೆ, ಎಲ್ಲ ಚೆನ್ನಾಗೈತೆ ಇದು ನೋಡಿ. ಇಲ್ಲೇ ಆದ ಜಿಪ್ಲೈನ್ ಯಾವ ಥರ ಐತೆ. ಚಾಕ್ಲೇಟ್ ತಿನ್ನಕ್ಕೆ ಏನಾರು ತಗೋಣ ಅಂದರೆ ಇಲ್ಲಿ ಸ್ನ್ಯಾಕ್ಸ್ನ. ಕುಡಿಯೋಕ್ಕೆ ನೀರಿಲ್ಲ, ನೀರು ಬಾಟ್ಲೆಲ್ಲ ಅಲ್ಲೇ ಬಾರ್ಡರಲ್ಲೇ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ರೆ 5 ಲೀಟ್ರ್ ಕ್ಯಾನ್ ಸಿಗ್ತಾವೆ ಇಲ್ಲಿ. ಪ್ಲಾಸ್ಟಿಕ್ ಅಲ್ಲ ಇಲ್ಲ ಊಟಿಲಿ, ಹಂಗಾಗಿ ಏನು ತಾಣಲಿಲ್ಲ. ಈಗ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಸೀದಾ ಹೋಟೆಲ್ಗೆ ಹೋಗ್ತಾ ಇದ್ವಿ. ಇಲ್ಲಂತೂ ವೀಕೆಂಡ್ ಇರೋದಕ್ಕೋ ಅಥವಾ ಏನಕ್ಕೆ ಸಿಕ್ಕಾಬಟ್ಟೆ ಟ್ರಾಫಿಕ್ಕು, ರೋಡ್ ಬೇರೆ ಚಿಕ್ಕವು. ಈಗ ಹಿಂಗೆ ಹೋಗ್ಬೇಕು ನಾವು. ಕಸ್ಟಮರ್ಸ್ನ ಊಟಕ್ಕೆ ಬಿಟ್ಟಿದ್ದೆ, ಅಲ್ಲೋಗಿ ಪಿಕಪ್ ಮಾಡ್ಬೇಕು. ಬನ್ನಿ, ಇಲ್ಲೋಗಿ ಪಿಕಪ್ ಮಾಡೋಣ.
ಇಲ್ಲಿ ಎಲ್ಲಂದ್ರಲ್ಲೇ ಪಾರ್ಕಿಂಗ್ ಮಾಡಂಗಿಲ್ಲ, ಅದೊಂದು ಸಮಸ್ಯೆ ಆಗಿ ಊಟಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ 1 ಕಿಲೋಮೀಟ್ರ್ ಐತೆ, 150 ರೂಪಾಯಿ ಪಾರ್ಕಿಂಗಲ್ಲಿ ಗಾಡಿ ಹಾಕೊಂಡಿದ್ದೆ. ರೋಡ್ ಸೈಡ್ ಎಲ್ಲ ನಿಲ್ಸಕ್ಕೆ ಬರಲ್ಲ, ಎಲ್ಲ ಚಿಕ್ಕ ರೋಡ್ಗಳು. ಬನ್ನಿ, ಈಗ ಕಸ್ಟಮರ್ ಆಲ್ರೆಡಿ ಊಟ ಮಾಡ್ಕೊಂಡು ಹೊರಗೆ ಬಂದಿದ್ರಂತೆ. ಅಲ್ಲಿಂದ ಬೋಟ್ ಹೌಸ್ ಮುಗಿಸ್ಕೊಂಬಿಟ್ಟು ಊಟಕ್ಕೆ ಬಿಟ್ಟಿದ್ದೆ ಇಲ್ಲಿ A2Bಗೆ, ಆನಂದ್ ಭವನ ಹೋಟೆಲ್ಗೆ. ಇಲ್ಲೇ ಮುಂದೆಗಡೆ ಸರ್ಕಲ್ ಇದೆ, ಆ ಸರ್ಕಲ್ ಪಕ್ಕದಲ್ಲಿದ್ದಾರೆ ಕಸ್ಟಮರ್ಸ್. ಪಿಕ್ ಮಾಡ್ಕೊಂಬಿಟ್ಟು ಸೀದಾ ಈಗ ನಿನ್ನೆ ಇದ್ವಲ್ಲ ಸ್ಟೇ, ಅಲ್ಲೇ ಇವತ್ತು ಸ್ಟೇ ಆಗೋದು. ನಾಳೆ ಚೆಕ್ಔಟ್ ಆಗಿ ನಾಳೆ ಡೈರೆಕ್ಟ್ ಊರಿಗೆ. ಬನ್ನಿ ನೋಡಿ, ಬೆಳಿಗ್ಗೆ ಹೇಳಿದಾಗೆ ಇಲ್ಲಂತೂ ಇದು ಟೀ ಫ್ಯಾಕ್ಟ್ರಿ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಿರತ್ತೆ. ನೋಡ್ಬೋದು, ಆ ಕಡೆ ದೊಡ್ಡ ಗಾಡಿ ಬಂದರೆ ಹಿಂಸೆ ಆಗ್ಬಿಡುತ್ತೆ ಟರ್ನಿಂಗಲ್ಲಿ. ನೋಡಿ ಎಷ್ಟೊತ್ತು ನಿಲ್ಸ್ಕೊಂಡೆ ನಾವು. ಕಸ್ಟಮರ್ಸ್ನೆಲ್ಲ ಬಿಟ್ಬಿಟ್ಟು ನಾವು ಈಗ ಇಲ್ಲಿ ಹೋಟೆಲ್ ರೆಸಾರ್ಟಿಗೆ ಬಂದಿದ್ದೀವಿ. ನೆನ್ನೆ ಇದ್ವಲ್ಲ ಅದೇ ಹೋಟೆಲ್ಲೇ. ಇಲ್ಲಿ ವೆಲ್ಕಮ್ ಡ್ರಿಂಕ್ ಕುಡಿಯೋಣ ಬನ್ನಿ. ಇಲ್ಲಿ ಇಟ್ಟಿರ್ತಾರೆ, ಎಷ್ಟು ಬೇಕಾದ್ರೂ ಕುಡ್ಕೋಬೋದು ಆರಾಮಾಗಿ. ಇವತ್ತು ಯಾವುದೋ ಬೇರೆ ಇಟ್ಟಿದ್ದಾರೆ. ನಮ್ಮದು ಬೆಂಗಳೂರ್ದೊಂದು ಇನ್ನೊಂದು ಶಿಫ್ಟ್ ಬಂದೈತೆ. ಅವ್ರ ಗಂಡ ಹೆಂಡತಿ ಬಂದಿರೋದಂತ ಪಾಪ. 3 ದಿನ ಆಯ್ತು ಅಣ್ಣ ಇಲ್ಲೇ ಇದ್ದಾನೆ. ನೋಡಿ, ಹಿಂಗೆ ಹೊಸ್ತ ಮದುವೆ ಆದವ್ರು ಬಂದರೆ ಹಿಂಗೆ ಹಿಂಸೆ ಕಾಯೋದು. ಊಟ ಗೀಟ ಮಾಡ್ದಿಲ್ಲ? ಊಟ ಮಾಡ್ದಿಲ್ಲ? ಊಟ ಮಧ್ಯಾಹ್ನ ಮಾಡಿಲ್ಲ ಅಣ್ಣ. ಯಾಕೆ? ಮುನ್ನ ಹಾಕಿ ಅವ್ರು ಇದು ಕರ್ಕೋರು ಕಾಣ ಕೊನ್ನೂರು ಮಾರ್ಕೆಟ್ಗೆ ಅಂದ್ಬಿಟ್ಟು ಅಂತ. ಈ ಥರ ಇರುತ್ತೆ ನಮ್ಮ ಡ್ರೈವರ್ ಕಷ್ಟಗಳು, ಏನೂ ಮಾಡೋಕ್ಕಾಗಲ್ಲ. ಪಾಪ ಅವ್ರು ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಹನಿಮೂನಿಗೆ ಬಂದವ್ರೆ. ಗಾಡಿನೇ ಒರೆಸಿಲ್ಲ ನೋಡಿ, ಹೆಂಗೆ ಗಲೀಜಾಗ್ಬಿಟ್ಟೈತೆ. ನನಗೆ ನಾನೇ ನೋಡ್ಕೊಳಕ್ಕೆ ಆಗ್ತಾಯಿಲ್ಲ. ಫಸ್ಟಾಗಿ ಊರಿಗೋಗಿ ಫಸ್ಟ್ ಕಟಿಂಗು ಶೇವಿಂಗ್ ಎಲ್ಲ ಮಾಡಿಸ್ಬೇಕು. ಹೆಂಗೆ ಲೇಟ್ ಆಗಿದ್ರೆ ಈ ಪಿಕಪ್ ಹೆಂಗೆ ಮಾಡಿಸ್ಕೊಂಡೆ ಬರ್ಬೋದಾಯ್ತು. ಫುಲ್ ಖರಾಬಾಗಿ ಕಾಣಿಸ್ತಾ ಇದ್ದಂತೆ. ಇದರಲ್ಲಿ ನೋಡ್ಕೊಳಕ್ಕಾಗ್ತಿಲ್ಲ. ರೆಸಾರ್ಟಲ್ಲಿ ಊಟ ತಿನ್ನೋಕ್ಕಲ್ಲ ಅಂತೇಳಿ ನಾವು ಈಗ ನಮ್ಮ ಬ್ರದರ್ ಒಬ್ಬರು ಬೆಂಗಳೂರವ್ರು ನೋಡ್ಬೋದು. ಅವ್ರ ಬ್ರದರ್ ಸೀದಾ ಕೆಳಗಡೆ ಒಳ್ಳೆ ಹೋಟೆಲ್ ಇದೆ, ಬಾರಣ ಅಲ್ಲಿ ಹೋಗಿ ಊಟ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಕಡೆ ಎಲ್ಲ ನಮ್ಮ ರೆಸಾರ್ಟಲ್ಲಿ ಅಂಥ ಊಟ ಹೇಳ್ಕೊಳಂಗೇನಿರಲ್ಲ, ಅದು ಊಟನೂ ಸೆಟ್ ಆಗಲ್ಲ. ಸೊ ಹಾಗಾಗಿ ನಾವು ಈಗ ಟೌನ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಟೌನಲ್ಲಿ ಒಂದು ಒಳ್ಳೆ ಹೋಟೆಲ್ ಇದಣ್ಣ, ಅಲ್ಲಿ ಚೆನ್ನಾಗಿರುತ್ತೆ, ಬಿಸಿ ಇಡ್ಲಿ ರೈಸ್ ಬಾತ್ ಎಲ್ಲ ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಬ್ರದರ್ ಹೋಗ್ತಾ ಇದ್ವಿ. ನೋಡ್ಬೋದು ಸ್ನೇಹಿತರೆ, ಇದೇ ಹೋಟೆಲ್ಲು. ಇದು ಎಲ್ಲಪ್ಪ ಹೋಟೆಲ್ ಅಂದ್ಬಿಟ್ರೆ ಇದು ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡಲ್ಲಿ ಬರುತ್ತೆ ನೋಡಿ. ಇದು ಹೋಟೆಲ್ ಪ್ರಭು ಅಂತ ಏನು ಕಾಣಿಸ್ತಾ ಇದೆಯೋ ಇದ್ರ ಪಕ್ಕದಲ್ಲಿ ಒಂದು ಅಂಕಲ್ ಹೋಟ್ಲಿದೆ. ಇಲ್ಲಿ ರೈಸ್ ಬಾತು ಇಡ್ಲಿ ಸಖತ್ತ ಮಾಡ್ತಾರೆ. ನಮ್ಮ ಕಡೆ ಟೇಸ್ಟೇ ಸೇಮ್, ಚಟ್ನಿ ಗಿಟ್ನಿ ಎಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇಲ್ಲಂತೂ ಸಖತ್ತಾಗಿರುತ್ತೆ ಗುರು. ಟಿಫನ್ ಮಾಡ್ತಾರೆ, ಸಂಜೆ ಟೈಮ್ ಮಾಡ್ತಾ ಇರ್ತಾರೆ. ನಾವು ಈಗ ರೈಸ್ ಬಾತು ಇಡ್ಲಿ ತೊಗೊಂಡು ತಿಂದ್ವಿ, ಸಖತ್ತಾಗಿತ್ತು ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಮಗೆ ನೆನ್ನೆನೇ ಗೊತ್ತಾಯಿದ್ರೆ ಆರಾಮಾಗಿ ಬಂದು ಇಲ್ಲೇ ಊಟ ತಿಂದ್ಕೊಂಡು ಹೋಗೋದಾಯಿತು. ಬಟ್ ಇವಾಗ ಬ್ರದರ್ ಕರ್ಕೊಂಡು ಹೋಗಿದ್ರು ನೋಡಿ. ಇದು ಕೃಪಾಸ್ವಾಮಿ ಮೆಸ್ ಅಂತ ಹೇಳಿ ಇದೇನೋ ಕಾಂಪ್ಲೆಕ್ಸ್ ಇದೆ, ಇಲ್ಲೇ ಇರೋದು.